ಅಲ್ಲಿ ನಾವು ಮಾಡಿದ್ದನ್ನ ನೀವು ಹೆಂಗೆ ತೋರಿಸ್ತೀರಲ್ಲ, ನೀವು ಡೆಲ್ಲಿಯಾಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗೆ ಮಾಡ್ತೀರಲ್ಲ, ಅದನ್ನ ನಾವು ಹೇಳಬೇಕಾಗತ್ತೆ. ಈಗ ಕೇಳಿ ಎರಡೇ ಸಲ ಆಧಾರ ಸಹಿತ ಆರೋಪ ಮಾಡ್ತಾ ಇದ್ದಾರೆ. ನೀವು ಈಗ ಉತ್ತರ ಇಲ್ಲ, ಈಗ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಮಾತಾಡಕ್ಕೆ ಅವಕಾಶ ಕೊಡ್ರಿ, ಮಾತಾಡಕ್ಕೆ ಅವಕಾಶ ಕೊಡ್ರಿ. ಹೌದು, ಮಾತಾಡಕ್ಕೆ ಅವಕಾಶ ಕೊಡ್ರಿ. ನಾನು ಮತ್ತೆ ಸ್ಪಷ್ಟಗೊಳಿಸ್ತೇನೆ. ಉದ್ದೇಶಪೂರ್ವಕವಾಗಿ ರಾಜಭವನದ ಫೋನ್ ಟ್ಯಾಪಿಂಗ್ನಲ್ಲಿ ರಾಜ್ಯ ಸರ್ಕಾರ ಕೈ ಹಾಕಿದೆ ಅನ್ನೋದನ್ನ ಮಾನ್ಯ ಕಾನೂನು ಸಚಿವರು ಒಪ್ಪಿಕೊಂಡಿದ್ದಾರೆ. ಇದನ್ನು ಸಹಿಸ್ಕೋಬೇಕು ಅಂದ್ರೆ ಹೆಂಗಾಗುತ್ತೆ ಸರ್? ನಿನ್ನೆನೂ ಅದನ್ನೇ ಹೇಳಿದ್ರು, ಇವತ್ತು ಅದರ ಫೋನ್ ಟ್ಯಾಪಿಂಗ್ ನಡೀತಾ ಇದೆಯಾ? ಹೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಸ್ವಲ್ಪ ದಯವಿಟ್ಟು ಕೊಡ್ಕೊಳ್ರಿ. ನಾವ್ ಹೇಳಿದ್ದಲ್ಲ, ಅವರೇ ಹೇಳಿದ್ದು. ನಾವ್ ಹೇಳಿದ್ದಲ್ಲ, ಅವರೇ ಹೇಳಿದ್ದು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಷ್ಟೇ ಇರೋದು, ಆಯ್ತಾ? ಈಗ ಸರ್ ಒಂದೇ ಒಂದು ಪ್ರಶ್ನೆ ಇರೋದು, ರಾಷ್ಟ್ರಗೀತೆಗೆ ತಮ್ಮ ಪ್ರಕಾರ ಅವಮಾನ ಆಗಿದ್ಯಾ ಇಲ್ಲ ಅಷ್ಟೇ ಹೇಳ್ಬಿಡಿ. ಇಲ್ಲ ಒಂದ್ ನಿಮಿಷ ಅಣ್ಣ ಕುತ್ಕೊಳ್ಳಿ. ರಾಷ್ಟ್ರಗೀತೆಗೆ ರಾಷ್ಟ್ರಪತಿಗಳು ಅವಮಾನ ಮಾಡಿದರೆ ಇವರು ಹಿರಿಯರು, ಇವ್ರ ಮಾತು ಮುಂಚೆ ಒಂದ್ ಸೆಕೆಂಡ್ ಬಿಡ್ತೀವಿ. ಕಾನೂನು ಸಚಿವರ ಇವತ್ತಿನ ಈ ಸ್ಟೇಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡಬೇಕು. ಯಾಕೆಂತಂದ್ರೆ ಮೊನ್ನೆನೂ ಮಾಡಿದರೆ, ಇವತ್ತು ಮಾಡಿದ್ದಾರೆ. ಯಾರು ಮಾಡಿದ್ರು? ಸರ್ಕಾರ ಮಾಡ್ತಾ ಇದೆ. ಇವರಿಗೆ ಡೆಲ್ಲಿ ರಾಜಭವನಕ್ಕೆ ಫೋನ್ ಬರ್ತಾ ಇದೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರು ಫೋನ್ ಕತ್ತಲೆ ಏನು ಮಾಡಿದ್ದು? ಪದೇ ಸದನದಲ್ಲಿ ಹೇಳಿರೋದು, ಪದೇ ಸದನದಲ್ಲಿ ಹೇಳಿರೋದು. ಹಾಗಾದ್ರೆ ಫೋನ್ ಕತ್ತಲಿಕ್ಕೆ ನಡೀತಾ ಇಲ್ಲ. ಇಂಥ ಸರ್ಕಾರ ಪರೀಕ್ಷೆ ಮಾಡಿದ್ರೆ ರಾಜ್ಯಭವನದ ಫೋನ್ ಕತ್ತಲಿಕೆಯನ್ನು ಮಾಡುವಷ್ಟರ ಮಟ್ಟಿಗೆ ನಿಕೃಷ್ಟ ಸ್ಥಿತಿಗೆ ಸರ್ಕಾರ ಇಳಿದಿದೆ. ಇವತ್ತು ಈ ಸ್ಥಿತಿ ಬರಬಾರ್ದಿತ್ತು ಈ ಸರ್ಕಾರಕ್ಕೆ. ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿ ಹೆಂಗೆ ಕಾನೂನು ಸಚಿವರು ಸದನದಲ್ಲಿ ಒಪ್ಕೊಳ್ತಾರೆ? ಮೊನ್ನೆ ಹೇಳಿದ್ರೆ, ಇವತ್ತು ಹೇಳಿದ್ರು. ಅಧಿಕೃತ ದಾಖಲೆ ಬಿಡುಗಡೆ ಮಾಡಿ ಹೇಳಿ ಹೋಗ್ತಾರೆ. ಕೇಶವ್ ಕೃಪಾ ಇಂದಾನು ಫೋನ್ ಹೋಗುತ್ತೆ. ಕೇಶವ್ ಕೃಪಾ ನಿಮಗೆ ಇಟಾಲಿಂದ ಫೋನ್ ಬರುತ್ತೆ. ಅದಕ್ಕೆ ತಪ್ಪಂತ ಒಪ್ಕೊಂತೀರಾ? ಮಾನ್ಯ ಎಚ್ ಕೆ ಪಾಟೀಲ್ ಏನು ರಾಜಭವನಕ್ಕೆ ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿದ್ರು, ದಯಮಾಡಿ ಅದರ ವಿವರಣೆಯನ್ನ ಈ ಟೇಬಲ್ ಮಾಡ್ಲಿ. ಅಲ್ಲಿ ತನಕ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಇದು ಮಾಡ್ಲಿ ಟೇಬಲ್. ಹೆಂಗ್ ಹೋಗುತ್ತೆ? ಯಾರು ಫೋನ್ ಮಾಡಿದ್ರು? ಹೆಂಗೆ ಅಧಿಕೃತವಾಗಿ ಸದನದಲ್ಲಿ ಹೇಳಿದ್ರು? ಅವರು ಹೆಂಗೆ ಸದನದಲ್ಲಿ ಹೇಳಿದ್ರು ಹೇಳಿ? ಹಾಗಾದ್ರೆ ಫೋನ್ ಟ್ಯಾಪಿಂಗ್ ನಡೆದಿಲ್ವಾ ಈ ಸರ್ಕಾರದಿಂದ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.